ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ರಾಜಕೀಯ ವಾತಾವರಣ ಮತ್ತೊಮ್ಮೆ ತೀವ್ರಗೊಂಡಿದೆ. ಇತ್ತೀಚೆಗೆ ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ವಿಡಿಯೋ ಚಿತ್ರೀಕರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮೂರು ನಮ್ಮವರು ತಂಡದ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಈ ಬೆಳವಣಿಗೆಯು ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ಕುರಿತು ಮಾತನಾಡಿದ ನ್ಯಾಯವಾದಿ ಹಾಗೂ ನಮ್ಮೂರು ನಮ್ಮವರು ಚಿಂತನೆಯ ರೂವಾರಿ ಸಂದೀಪ್ ಪಾಟೀಲ್, ತಂಡದ ಮೇಲೆ ಪ್ರಕರಣ ದಾಖಲಾಗಲು ಸ್ಥಳೀಯ ಶಾಸಕರೇ ಕಾರಣ ಎಂದು ಆರೋಪಿಸಿದ್ದಾರೆ. ದಮ್ಮಿದ್ರೆ ನನ್ನ ವಿರುದ್ಧವೂ ಪ್ರಕರಣ ದಾಖಲಿಸಿ ಎಂದು ಅವರು ಶಾಸಕರಿಗೆ ನೇರ ಸವಾಲ್ ಹಾಕಿದ್ದಾರೆ. ಅದೇ ವೇಳೆ ಇಂತಹ ವ್ಯಕ್ತಿಯನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಿದರೆ ರಾಜ್ಯಾದ್ಯಂತ ಎಫ್ಐಆರ್ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇವರಿಗೆ ಸಚಿವ ಸ್ಥಾನ ನೀಡಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಶೀಘ್ರದಲ್ಲೇ ಹಾನಗಲ್ ಶಾಸಕರಿಗೆ ತಾಲೂಕು ಮತ್ತು ಜಿಲ್ಲೆಯಿಂದ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗುವುದು ಎಂದು ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ತಮ್ಮ ಬೆಂಬಲಿಗರೊಂದಿಗೆ ಪೊಲೀಸ್ ಠಾಣೆಗೆ ತೆರಳಿ ಅವರು ಈ ವಿಚಾರವನ್ನ ದಾಖಲಿಸಿದ್ದಾರೆ. ತಾಲೂಕಿನ ಜನರ ಮೇಲೆ ಎಫ್ಐಆರ್ ಮಾಡುವಂತಹ ನಡೆ ಮುಂದುವರೆದರೆ ಈಗಾಗಲೇ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಒಂದು ಎಫ್ಐಆರ್ ಬಹಳ ಸದ್ದು ಮಾಡ್ತಾ ಇದೆ. ಆ ಎಫ್ಐಆರ್ ಏನಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಹಾಗೆ ನಮ್ಮೂರು ನಮ್ಮವರು ಎಂಬುವರು ಒಂದು ವಿಡಿಯೋ ಶೂಟ್ ಮಾಡಿದ್ರು. ಆ ವಿಡಿಯೋ ಶೂಟ್ ಮೇಲೆ ಎಫ್ಐಆರ್ ಆಗಿದೆ. ಆ ನಮ್ಮೂರು ನಮ್ಮವರು ಎಂಬ ಕಾನ್ಸೆಪ್ಟ್ ಇಟ್ಕೊಂಡು ರೆಡಿ ಮಾಡಿಕೊಂಡಂತಹ ಸಂದೀಪ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾವು ಮಾತಾಡ್ಸೋಣ. ಈಗ ಇದ್ರ ವಿರುದ್ಧ ಎಫ್ಐಆರ್ ಯಾಕಾಯಿತು, ಏನಾಯಿತು ಅಂತೇಳಿ. ಸರ್, ಈಗಾಗಲೇ 15 ದಿನ ಹಿಂದುಗಡೆ ಒಂದು ವಿಡಿಯೋ ರಿಲೀಸ್ ಮಾಡ್ತೀರಾ. ಆ ವಿಡಿಯೋ ಸಾಮಾಜಿಕ ಜಾಲತಾಣ ಹರಡ್ತದೆ. ಆಮೇಲೆ ಇಲ್ಲಿನ ಹಾನಗಲ್ ತಾಲೂಕಿನ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಧಿಕಾರಿ ಕಡೆಯಿಂದ ಆ ವಿಡಿಯೋ ಮೇಲೆ ಒಂದು ಎಫ್ಐಆರ್ ಆಗುತ್ತೆ. ಅದು ಯಾಕಾಗುತ್ತೆ, ಏನಾಗುತ್ತೆ ಅಂತ ಸ್ವಲ್ಪ ಸ್ಪಷ್ಟೀಕರಣ ಕೊಡಿಸಿ. ನಮ್ಮೂರು ನಮ್ಮವರು ಅನ್ನೋದು ನಮ್ಮ ಹಾನಗಲ್ ತಾಲೂಕಿನ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲಿರುವಂಥ ಕೂಗು. ಅದು ಬರೀ ಸಂದೀಪ್ ಪಾಟೀಲ್ರದ್ದಲ್ಲ. ಆ ನಮ್ಮೂರು ನಮ್ಮವರು ವಿಚಾರವನ್ನು ಒಂದು ಹಾಡಿನ ಮೂಲಕ ಜನಜಾಗೃತಿ ಮೂಡಿಸೋಕ್ಕೋಸ್ಕರ ಮಾಡಿರುವಂಥ ಒಂದು ಮ್ಯೂಸಿಕ್ ವಿಡಿಯೋಗೆ ಯಾಕೆ ಅದು ತೊಂದರೆ ಆಯಿತೋ ನನಗೆ ಗೊತ್ತಿಲ್ಲ. ಅದರಲ್ಲಿ ಯಾವುದೇ ರೀತಿ ತಿರುಳಿಲ್ಲ ಅಂದರೂ ಕೂಡ ಒಂದು ಎಫ್ಐಆರನ್ನು ಮಾಡಿಸಿದ್ದಾರೆ. ಯಾರು ಮಾಡಿಸಿದ್ದಾರೆ ಅನ್ನೋದು ಬಹುಶಃ ಹಾನಗಲ್ ತಾಲೂಕಿನಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕನಿಗೆ ಗೊತ್ತು. ಇವತ್ತು ಯಾರು ಅದನ್ನು ಮಾಡಿಸಿದ್ದಾರೆ, ಯಾತಕ್ಕೋಸ್ಕರ ಮಾಡಿಸಿದ್ದಾರೆ, ಯಾರು ಮಾಡಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿಯ ಶಾಸಕರೇ ಮಾಡಿಸಿದ್ದಾರೆ. ಯಾತಕ್ಕೋಸ್ಕರ ಮಾಡಿಸಿದ್ದಾರೆ ಅನ್ನೋದು ಭಾಳ ಮುಖ್ಯ. ಈ ಕೂಗು ಇಲ್ಲಿಗೆ ಫುಲ್ ಸ್ಟಾಪ್ ಆಗಬೇಕು. ಈ ನಮ್ಮೂರು ನಮ್ಮವರು ಕಿಚ್ಚು ಇಲ್ಲಿಗೆ ಹೊಸಕಾಕಬೇಕು. ಈ ಒಂದು ಹುನ್ನಾರ ಹಿಡ್ಕೊಂಡು ಅವರು ಹೆಜ್ಜೆ ಇಟ್ಟಿದ್ದಾರೆ. ಬಹುಶಃ ಅವ್ರಿಗೆ ಗೊತ್ತಿಲ್ಲ. ಪಾಪ ಅವರು ಹೊರಗಡೆಯಿಂದ ಬಂದಿರೋದ್ರಿಂದ ಹಾನಗಲ್ ಮಣ್ಣಿನ ಕಿಚ್ಚೇನು ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ಎಷ್ಟೆಷ್ಟು ಹೊಸಕಾಕೋದಕ್ಕೆ ಪ್ರಯತ್ನ ಮಾಡ್ತಾರೋ ನಮ್ಮ ಹಾನಗಲ್ ತಾಲೂಕಿನ ಜನ ಅಷ್ಟೇ ಬೇಗ ಎತ್ತರ ರೀತಿಯಲ್ಲಿ ವೇಗವಾಗಿ ಅದನ್ನು ಮೆಟ್ಟಿ ನಿಲ್ತಾರೆ ಅನ್ನೋದು ವಿಚಾರವನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಈಗ ಎಫ್ಐಆರ್ ಮಾಡುವಾಗ ಅವರು ನನ್ನ ಹೆಸರು ಅಲ್ಲಿ ತೋರಿಸಿಲ್ಲ. ಅದಕ್ಕೆ ಸ್ಪಷ್ಟೀಕರಣ ಕೊಡೋಕ್ಕೆ ಬಂದಿದ್ದೀನಿ. ಯಾರೇ ನಮ್ಮ ಜನರ ವಿರುದ್ಧ ಎಫ್ಐಆರ್ ಮಾಡೋದಕ್ಕೆ ಈ ವಿಚಾರದಲ್ಲಿ ನೀವೇನೋ ಕೈ ಹಾಕಿದ್ರೆ ದಯವಿಟ್ಟು ನನ್ನೇ ಮೊದಲನೇ ಆರೋಪಿ ಮಾಡಿ. ಕಾಲೇಜಲ್ಲಿ ಓದ್ತಿರೋ ವಿದ್ಯಾರ್ಥಿನ ಮಾಡಬೇಡ್ರಿ, ನಮ್ಮ ಜೊತೆಲಿ ಇರುವಂಥ ರೈತರನ್ನ ಮಾಡಬೇಡ್ರಿ, ವರ್ತಕರನ್ನು ಮಾಡಬೇಡ್ರಿ, ಹಾನಗಲ್ ತಾಲೂಕು ಜನರ ಮೇಲೆ ಎಫ್ಐಆರ್ ಹಾಕಬೇಡಿ. ಹಾಕಕ್ಕೆ ತಾಕತ್ತಿದ್ರೆ ಸಂದೀಪ್ ಪಾಟೀಲ್ರ ಮೇಲೆ ಹಾಕಿ. ನಾನು ಈ ಕೂಗು ಎಬ್ಸಿದ್ದಕ್ಕೆ ನಾನು ಹೊಣೆಗಾರ, ಈ ಕೂಗು ಎದ್ದಿದ್ದಕ್ಕೆ ನಾನು ಹೊಣೆಗಾರ. ಇದರಲ್ಲಿ ತಪ್ಪಿತ್ತು ಅಂತ ನಿಮಗೆ ಅನಿಸಿದ್ರೆ ನನ್ನನ್ನು ಜೈಲಿಗೆ ಹಾಕಿರಿ. ನೇರವಾಗಿ ಅದನ್ನು ಹೇಳೋದಕ್ಕೆ, ಸ್ಪಷ್ಟೀಕರಣ ಕೊಡೋದಕ್ಕೆ ಇವತ್ತು ನಮ್ಮ ತಾಲೂಕಿನ ಹಾನಗಲ್ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಈಗ ಇನ್ನೊಂದು ವಿಪರ್ಯಾಸ, ತಾಲೂಕಿನ ಆಸ್ಪತ್ರೆಯಲ್ಲಿ ಚಿತ್ರೀಕರಣ ಮಾಡಿರೋದ್ರಿಂದ ಎಫ್ಐಆರ್ ಆಗಿದೆ. ಇವಾಗ ತಾಲೂಕಿನ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿದ್ದೀವಿ. ಇದನ್ನೂ ಒಂದು ಎಫ್ಐಆರ್ ಮಾಡ್ಬೋದಾ ಅನ್ನುವಂಥ ಒಂದು ಭಯ ನಮ್ಮಲ್ಲಿ ಹುಟ್ಟಿದೆ. ನಾಳೆ ದಿವಸ ನೀವು ಚಾಗಿ ಕುಡಿಯುವಾಗ ಹುಷಾರಾಗಿರ್ರಿ. ಚಹಾ ಕುಡಿತಾ ಇದ್ದೀರಿ, ಎಫ್ಐಆರ್. ರೋಡ್ ಕ್ರಾಸ್ ಮಾಡುವಾಗ ಹುಷಾರಾಗಿರ್ರಿ. ರೋಡ್ ಕ್ರಾಸ್ ಮಾಡ್ತಾಯಿದ್ದೀರಿ, ಏನು ಎಫ್ಐಆರ್. ಗಾಡಿ ಮೇಲೆ ಹತ್ಕೊಂಡು ನಿಮ್ಮ ಪಾಡಿ ನೀವು ಮನೆ ಹೋಗ್ತಾ ಇರ್ರಿ, ಮನೆ ಹೋಗ್ತಾ ಇದ್ದೀರಾ, ಎಫ್ಐಆರ್. ಈ ಥರ ಹಲವಾರು ಎಫ್ಐಆರ್ ಮಾಡುವಂಥ ವಿಧಾನಕ್ಕೆ ಇವರು ಹೆಜ್ಜೆ ಇಟ್ಟಿರೋದ್ರಿಂದ ಇದಕ್ಕೆ ಒಂದು ಇತಿಶ್ರೀ ಹೇಳಬೇಕು. ನಮ್ಮ ಹಾನಗಲ್ ತಾಲೂಕು ಜನಕ್ಕೆ ಈ ಥರ ನೀವು ಬೆದರ್ಸಕ್ಕೆ ಬಂದರೆ ಜೈಲು ಬರೋ ಮಾಡ್ತೀವಿ. ನಿಮ್ಮ ಜೈಲಲ್ಲಿ ಯಾರಿಗೂ ಸಿಬ್ಬಂದಿಗೆ ಜಾಗ ಇರಬಾರ್ದು, ಅಷ್ಟು ಜನ ಇದ್ರೊಳಗೆ ತುಂಬ್ಕೊಂತೀವಿ ಅನ್ನುವಂಥ ನೇರವಾದ ಉತ್ತರ ಈ ತಾಲೂಕಿನ ಶಾಸಕರು ಕೊಡ್ತಾ ಇದ್ದೀವಿ ಈ ಮೂಲಕ. ಇಷ್ಟು ಸಂದೀಪ್ ಪಾಟೀಲ್ ಅವರ ಹೇಳೋ ಮಾತು. ಇದು ಎಫ್ಐಆರ್ ರಾಜಕೀಯ ಷಡ್ಯಂತ್ರ. ಇನ್ಮೇಲೆ ತಾಲೂಕಿನ ಯಾರ್ದರ ಮೇಲಾದರೂ ಎಫ್ಐಆರ್ ಆದರೆ ನಾವು ಸುಮ್ಮನೆ ಕೂರುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾದರೆ ಈ ಎಫ್ಐಆರ್ ಅನ್ನೋ ಇದು ಮಾತು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವ ರೂಪಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.